ದಿವಸ ಬಂದು ನಾನು ಪಿಕಪ್ ಮಾಡ್ತಾ ಇದ್ದ, ಇವತ್ತು ನಾನೇ ನನ್ನ ಮಗನ್ ಪಿಕಪ್ ಮಾಡಂಗ ಆಗೋಯ್ತಲ್ಲಪ್ಪ. ಅಪ್ಪ ಕೃಷ್ಣ ಪರಮಾತ್ಮ, ಇನ್ನು ಮಲ್ಗೆ ಇದೆಯಲ್ಲ, ಯಾಕೆ ಮೈಲಿ ಹುಷಾರಿಲ್ವಾ? ಇಲ್ಲ ದೊಡ್ಡ ಜ್ವರ. ಜ್ವರ? ನಿನ್ಗೇನೆ ಅಂತ ಜ್ವರ? ಅಯ್ಯೋಯ್ಯೋ, ಮೈಯೆಲ್ಲ ಸುಡ್ತಾ ಇದೆಯಲ್ಲಪ್ಪ. ಲೋ ರಾಜ, ಹೇಳು, ಒಂದಿಷ್ಟು ಕಷಾಯ ಏನಾದ್ರು ಕಾಸು ಕೊಡ್ತೀನಿ. ಇಲ್ಲ ಗುರು, ಇದು ಕಷಾಯದಿಂದ ವಾಸಿ ಆಗೋ ಜ್ವರ ಅಲ್ಲ, ಮತ್ತೆ ಕನ್ಯಾಮಣಿಯಿಂದ ವಾಸಿ ಆಗೋ ಜ್ವರ. ಪ್ರೇಮ ಜ್ವರ. ತೇರಿ ಇಟ್ಟಿದ ಮೇಲೆ ಅವರೇ ಕಾಳ್ ಅಂತೂ ನೀನು ಬಿದ್ದೆ ಗುಂಡಿಗೆ. ಕೃಷ್ಣ, ನೀನು ಪ್ರೇಮ ಅಂದಾಕ್ಷಣನೆ ನನ್ನ ಹಳೇ ಪ್ರೇಮ ಪ್ರಕರಣಗಳೆಲ್ಲ ಫ್ಲಾಶ್ ಬ್ಯಾಕ್ ನಲ್ಲಿ ಎಳೆ ಎಳೆಯಾಗಿ ಬಿಚ್ಕೊಳ್ತಾ ಇದೆ. ದೊಡ್ಡ, ನಿನಗೂ ಲವ್ ಮಾಡೋ ಅನುಭವ ಇದೆಯಾ? ಅನುಭವ ಇದೆಯಾ? 14 ವರ್ಷದ ಹುಡುಗಿಯರಿಂದ ಹಿಡಿದು 40 ವರ್ಷದ ಆಂಟಿವರೆಗೂ ನಾನ್ ಲವ್ ಮಾಡಿದ್ದೆ. ಬರೀ ನಾನ್ ಮಾಡ್ದೆ ಅಷ್ಟೇ. ಓನ್ ವೇ ಟ್ರಾಫಿಕ್. ಅವ್ರು ಯಾರು ತಿರುಗಿಸಿ ನಾನು ಲವ್ ಮಾಡ್ಲೇ ಇಲ್ಲ. ನಾನು ಅವ್ರನ್ನ ನೋಡಿ ಲವ್ ಅಂದಾಗ್ಲೆಲ್ಲ ಅವ್ರನ್ನ ನೋಡಿ ಬೌ ಅಂದ್ರು. ನಸೀಬ್ ಮೇ ಲೇಕಿನ್ ಪಾಂಡು ಕ್ಯಾಕರೆ. ಆದ್ರೆ ನಿನ್ ವಿಷಯ ಹಾಗಲ್ಲ ಕೊಡು. ನೀನ್ ನೋಡೋದಕ್ಕೆ ಲಕ್ಷಣ ಆಗಿದ್ಯಾ. ಯಾರು ಬೇಕಾದ್ರೂ ನಿನ್ ಬಲೆಗೆ ತಾನಾಗೆ ಬಂದ್ ಬೀಳ್ತಾರೆ. ನೋಡು, ಯಾರನ್ನ ಲವ್ ಮಾಡ್ತಿದ್ಯಾ ಸ್ವಲ್ಪ ಹೇಳಪ್ಪ. ನೋಡು, ನನ್ನಿಂದ ಏನ್ ಸಹಾಯ ಬೇಕು ಎಲ್ಲ ನಾನು ಮಾಡಕ್ ತಯಾರಾಗಿದ್ದೀನಿ. ನನ್ನ ಲೀಗಲ್ ಅಡ್ವೈಸರ್ ಅಂತ ತಿಳ್ಕೊ. ಥ್ಯಾಂಕ್ ಯು. ಯಾರನ್ನ ಲವ್ ಮಾಡ್ತಾ ಇದೀಯ ಹೇಳೋ? ಆಕ್ಸಿಡೆಂಟ್. ಬೆಂಕಿ ಸವಸ ಮಾಡಿದ್ಯಲ್ಲೋ ಗುರು ಅಂತ ನನ್ ಬುಡಕ್ಕೆ ಇಟ್ಬಿಟ್ಟಿದ್ಯಲ್ಲ ಡೈನಮೆಂಟ್ ನ. ನಾವು ಯೂನಿಫಾರ್ಮ್ ಅಲ್ಲಿ ಇದ್ದಾಗ್ಲೇ ನಮ್ಮನ್ನ ನೋಡಿ ಕ್ಯಾಕರಿಸ್ಬೇಕು ತುಂಬಾ ಪೋ ಅಂತ ಉಗ್ದೋದೋಳು. ನಾವು ಸಿವಿಲ್ ಡ್ರೆಸ್ ಅಲ್ಲಿ ಏನಾದ್ರೂ ಹೋಗಿ ಲವ್ ಅಂದ್ರೆ ಸಾಕು, ನಮ್ಮನ್ನ ಬಾಂಡಿಲಾಗಿ ಚೆನ್ನಾಗಿ ಉರ್ಕೊಂಡು ಮುಕ್ಬಿಡ್ತಾಳೆ. ನನಗೆಲ್ಲ ಗೊತ್ತಿಲ್ಲ ದೊಡ್ಡ. ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಆ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಮದುವೆ ಅಂತಂದ್ರೆ ಅವಳನೇ ಆಗೋದು, ಇಲ್ಲ ಅಂದ್ರೆ ಹೀಗೆ ಇದ್ಬಿಡ್ತೀನಿ. ಒಳ್ಳೆ ಪೀಕ್ಲಾಟಿಗೆ ಬಂತಲ್ಲ. ಆಲ್ ರೈಟ್, ಪ್ರಯತ್ನ ನಮ್ದು. ಏನ್ ಮಗು, ಫಲಾಫಲ ದೇವ್ರದು ಅಲ್ಲ ಹುಡುಗಿದು. ए सलमा बेटी, क्या अम्मी जान? ये ब्यूटी ಅನ್ನಪೂರ್ಣಮ್ಮ ಅಕ್ಕ ಬೇಟಿ, ನಿಮ್ದಕ್ಕೆ ನೋಡಿ 8 ದಿನ ಆಯ್ತು. ಯಾರು ನೀವು? ಹಾಯಲ್ಲ, ನಮ್ದಕ್ಕೆ ಯಾರು ಅಂತ ಕೇಳ್ತಿದಿ? ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಕೇಳು, ಹೇಳ್ತದೆ. ಮಗರ್ ಬೇಟಿ, ನಿಮ್ದು ಅಮ್ಮ ನಾನು ಒಂದೇ ಸ್ಕೂಲಲ್ಲಿ ಓದಿದ್ದು, ಏಕೀ ಬಾರ್ ಶಾದಿ ಆಗಿದ್ದು, ಏಕೀ ಬಾರ್ ಬಸ್ರಿ ಆಗಿದ್ದು. ಹನುಮಂತ ನಗರದ ಹಾಸ್ಪಿಟ್ಲದ ಒಳಗೆ ನಿಮ್ಮ ಅಮ್ಮ ನಿನ್ಗೆ ಹೇತಿದ್ದು, ನಾನು ನನ್ ಸಲ್ಮಾ ಬೇಟಿನ ಹೇತಿದ್ದು. ಏ ಬೋಲ್ಗೆ. ನಮಸ್ತೆ ದೀದಿ. ನಮಸ್ಕಾರ. ನಮ್ ತಾಯಿಗೆ ಇಷ್ಟು ಫ್ರೆಂಡು ಅಂತೀರಾ, ಒಂದು ದಿನನೂ ಮನೆಗೆ ಬಂದಿಲ್ವಲ್ಲ? ಹಾಯಲ್ಲ, ನಾನ್ ಮನೆ ಬಿಟ್ಟು ಆಚೆಗೆ ಹೋಗೋಕೆ ನಿಮ್ಮ ಅಂಕಲ್ ಇಮಾಮ್ ಸಾಬು ಎಲ್ಲಿ ಬಿಡ್ತದೆ? ಯಾವಾಗ ನೋಡಿದ್ರು ಮನೆ ಒಳಗೆ ಇರುವಂತದೆ. ನಾನ್ ಬಂದಾಗ್ಲೆಲ್ಲ ಬೇಟಿ ನೀನು ಕಾಲೇಜ್ಗೆ ಹೋಗಿರ್ತದೆ. ನೆಕ್ಸ್ಟ್ ಟೈಮ್ ಬರುವಾಗ ಒಂದ್ ಫೋನ್ ಮಾಡಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಿರ್ತೀವಿ. ಹಾಯಲ್ಲ, ನಮ್ದು ಮ್ಯಾಗೆ ಕಿತ್ನಾ ಪ್ಯಾರ ಮೇ ಜಾನ್. ಏನಾಯ್ತಂಟಿ, ಏನಾಯ್ತು? ದೇಖೋ ಬೇಟಿ, ಈ ನಮ್ದು ಬೇಟಿ ಇಲ್ಲ ಬಾಳ ಚಾಷ್ಟೆ ಮಾಡ್ತೈತಿ. ನೀವು ಸೈಲಿ ಮಾತಾಡ್ತಾ ಇರಿ, ನಾನು ಹೋಗಿ ಸಾಮಾನ್ಗೆ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡ್ತೈತಿ. ಇದು ಅಂಗಡಿ ನಮ್ದು ಭಯ ಇಲ್ಲ ಅಬ್ದುಲ್ ಅಜೀಜ್ ಅವ್ರದ್ದು. ಬರ್ಲಾ? ನಿಮಗ್ ಮದ್ವೆ ಆಗಿದೆಯಾ ಸಲ್ಮಾ? ಅರೆ ಅಲ್ಲ, ಶಾದಿ ಆಗದೆ ಬಸ್ರಿ ಆಗಕ್ಕಾಯ್ತದ. ಐ ಆಮ್ ಸಾರಿ. ನಿಮ್ದಕ್ಕೆ ಮುಖ ಚಾಂದಕ ತುಕಡ ಇದ್ದಂಗೈತೆ. ನಮ್ದಕ್ಕೆ ಬೇಬಿ ಅಲ್ಲಲ್ಲ, ನಮ್ದಕ್ಕೆ ಬೇಬಿ ನಿಮ್ಮಂಗೆ ಹುಟ್ಬೇಕು ಅಂತ ಆಸೆ. ಅರೆ ಭಯ್ಯ, ನಮ್ದು ರಾಧಾ ಬೇಟಿ ಅಕೌಂಟ್ ನಲ್ಲಿ 1 kg ಕೇಸರಿ ಕೊಡು. 1 kg ಕೇಸರಿನಾ? ನಿಮ್ದಕ್ಕೆ ಈ ಗಲ್ಲ ರಸಗುಲ್ಲ, ಈ ಕೆನ್ನೆ ಕಾಶ್ಮೀರ್ಗೆ ಆಪಲ್, ಈ ಮೂಗು ಗಿಳಿ ಮೂಗು, ಈ ತುಟಿ ತೊಡೆಗೆ ಹಣ್ಣು, ತೊಂಡೆಗೆ ಹಣ್ಣು. ಆಹಾ, ಕ್ಯಾ ಸೂರತ್ ಹೈ. ರಾಧಾ, ಐ ಲವ್ ಯು. ಐ ಲವ್ ಯು ರಾಧಾ. ಪೊಲೀಸ್ ಪೊಲೀಸ್ ಪೊಲೀಸಾ? ಇಲ್ಲೇ ಇದ್ದೀನಿ. ಯಾರು ಕರೆದಿದ್ದು? ಏನಮ್ಮ, ಏನಾಗಬೇಕಾಗಿತ್ತು?
ಈ ಹೋಟ್ಲಲ್ಲಿ ಮಾಂಸದ ವ್ಯಾಪಾರ ನಡೀತಾ ಇದೆ ಅಂತ ನನಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ. ಇಂಥ ಡಿಂಗ್ ಡಾಂಗ್ ಕೇಸ್ಗಳನ್ನ ಹಿಡಿಯೋದ್ರಲ್ಲಿ ನಾನೇ ಕಿಂಗ್ ಅಂತ ಈ ಕಡೆ ಗರ್ವಾಲೆಗಳಿಗೆ ಗೊತ್ತು, ಆ ಕಡೆ ಡಿಪಾರ್ಟ್ಮೆಂಟ್ಗೂ ಗೊತ್ತು. ಅದು ನಮಗೂ ಗೊತ್ತು, ಆದ್ರೂ ಡಿಂಗ್ ಡಾಂಗ್ ನಡೀತಾನೆ ಐತಲ್ಲ ಅವೆಲ್ಲ ಇನ್ ಮೇಲೆ ಮಟಾಶ್. ಎಸ್ 840 ಸರ್. ಬೇಗ ಸರ್ಚ್ ಮಾಡಿ. ಬಾತ್ರೂಮ್ ಅಲ್ಲಿ ಏನಾದ್ರು ಬಚಾವ್ ಆಗ್ಬೇಕಂತ ಬಚ್ಚಿಟ್ಕೊಂಡಿದ್ರೆ ಬೆನ್ನ ಮೇಲೆ ಗುದ್ದು ಎಳ್ಕೊಂಬನ್ನಿ. ನನ್ನ ಹೆಸರು ಕೇಳಿದ್ರೆ ಸಾಕು, ಪತ್ರ 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 ಪತ್ರ. 420 ಸರ್ ದಯವಿಟ್ಟು ಫೋಟೋ ಅಂತ ಕರೀರಿ. 2 ಮುಂದೆ ಅಲ್ವನಯ್ಯ, ಬೇಗ ಹೋಗಿ. ಅವ್ರು ಏನಾದ್ರು ಮನ್ಸಕ್ಕೆ ಮಣಿಕೊಂಡಿದ್ರೆ ಮಂಡಿ ಮೇಲೆ ಝಾಡ್ಸುವದ್ದು ಕರ್ಕೊಂಬನ್ನಿ. ಓಕೆ ಬರೇ ಬೆತ್ಲೆ ಹಂಗೆ ಮನ್ಗಿದ್ರೆ ಹಂಗೆ ಕರ್ಕೊಂಬನ್ನಿ. ಬೇಡ ಸರ್, ನಾಚಿಕೆ ಆಗುತ್ತೆ. ಏಯ್ ನಾಚಿಕೆ ಗೀಚಿಕೆ ನಮಗೆ ನಾಚಿಕೆ. ಸ್ಪೀಕ್. ಸಾಹೇಬ್ ಹೇಳಿದ್ ಗೊತ್ತಾಯ್ತೇನೋ? ಏನದು? 50-50. ಏನದು ಗುಸ್ಗುಸ? ಏನ್ ಆತ್ರನಪ್ಪ ನನ್ ಮಗನ್ಗೆ ಚಿಲ್ಕ ಹಾಕೋದು ಮರ್ತ್ಕೊಂಡ್ಬಿಟ್ಟವನೆ. ಮಲ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ. ಅಯ್ಯೋ ನನ್ ದೇವ್ರೆ. ಸಾರ್ ಹೋಗ, ಡಿಸ್ಟರ್ಬ್ ಮಾಡಬೇಡ. ಡಿಸ್ಟರ್ಬ್ ಮಾಡ್ಬೇಡ ಸರ್. ನಿಮ್ ಮುಂದೆ ರೋಮಿಯೋ ಜೂಲಿಯಟ್ ನೆಗದ್ ಬಿದ್ದು ನೆಲ್ಲಿಕಾಯಿ ಹೋಗ್ಬಿಟ್ರು ಸಾರ್. ಅಯ್ಯೋ ಅಲ್ಕೋ ನನ್ನ ಮಗನ್ ತಂದು ನೆತ್ತಿ ಮೇಲೆ ಕೂದ್ಬಿಟ್ರೆ ಹೊಟ್ಟೆ ಹೊಡಿಕ್ ಹೋಗ್ಬಿಡ್ಬೇಕು. ಬದ್ಮಾಶ್. ಎಷ್ಟು ನಿನ್ಗೆ ಏಜು? ನಿನ್ಗೆ 27 40. ಸರ್, ಈ ಫಿಗರ್ಗೆ ಬೆಂಗಳೂರೆಲ್ಲ ಸುತ್ತಾಡಿ ಗಲ್ಗಲ್ಲಿ ಎಲ್ಲ ಅಲ್ದು ಕೊನೆಗೆ ಈ ಫಿಗರ್ ಇಟ್ಕೊಂಡ್ ಬಂದೆ ಸರ್. ಹೌದೇನು ಬಂಗಾರ? ಮುಂಚೆನೆ ಹೇಳಿದ್ರೆ ನಾನು ಶಟಪ್ ಮಾಡ್ತಿದ್ನಲ್ಲೋ ಕಂದ. ಸರ್, ಈ ಕೆಲಸ ಯಾವ ಶುರು ಮಾಡ್ಕೊಂಡ್ರಿ ಸರ್? ನೀವು ಮೊದ್ಲೇ ಹೇಳಿದ್ರೆ ನಾನೇ ಇನ್ಫಾರ್ಮೇಶನ್ ಕೊಟ್ಬಿಡ್ತಿದ್ನಲ್ಲ. ಇನ್ಫಾರ್ಮೇಶನ್ ನಿಮ್ಮ ಅಪ್ಪ ಕೊಡೋಕೆ ನಾವು ಬಾವ್ದಿ ಹುಡುಕ ಬಂದಿದ್ದು. ನೀನು ಬಾರೇ ಸುಭದ್ರೆ. ಯಾವನೋ ನಲ್ಕ ನನ್ ಮಗ ರೂಂಬಾಯಿ ಅಂತ ಕಾಣಿಸತಿರು. ಅವ್ರು ಯಾವಾಗ್ಲೂ ಹೀಗೆ ರೂಮ್ ಬಾಯ್ಸ್ ಮಧ್ಯದಲ್ಲೇ ಬಂದು ಡಿಸ್ಟರ್ಬ್ ಮಾಡೋದು. ಬಾಗಿಲು ತಟ್ಕೊಂಡು ಕಡ್ಡಿ ಎಳ್ಸಕ್ಬಿಟ್ಟ. ನೋಡ್ಕೊಂಡ್ ಬರ್ತೀನಿ ನನ್ನ ಮಕ್ಳು. ಯಾರದ? ಏನ್ ನಡೀತಾ ಇಲ್ಲ? ಓಹೋ, ಕೋಶಿಶ್ ಮಲಾಸ್ ನಡೀತಾ ಇದೆ. ಅಲ್ಲ, ತುಂಬಾ ದೊಡ್ಡ ಮನುಷ್ಯ, ತುಂಬಾ ತೊಂದರೆ ಕೊಡ್ಬೇಡಿ, ಕಾಲಿಗೆ ಬೀಳ್ತೀನಿ ನನ್ನ ಮಗನೇ. ಸೂಟು ಬುಟ್ಟು ವಾಚ್ ಉಂಗ್ರ ಹಾಕಿದ ತಕ್ಷಣ ದೊಡ್ಡ ಮನುಷ್ಯನ ನೀನು? ನಡಿ, ಸಾಹೇಬ್ರು ಕರೀತಾ ಇದ್ರ. ನಡಿ. ಈ ಊರಿಗೆ ಗೌರವಾನ್ವಿತವಾದ ವ್ಯಕ್ತಿ ಹಿಂಸೆ ಕೊಡ್ಬಿಡಿ. ನನ್ನ ಬಟ್ಟೆ ಬಿಚ್ಚಾಪಟ್ಟು ಹುಡುಗಿ ಪಕ್ಕದಲ್ಲಿ ಮನೆ ಕೊಟ್ಟಿದ್ಯಾ? ಗೌರವಸ್ಥಾನ ನೀನು? ಮಾನ ಮರ್ಯಾದೆ ಏನೇ ನಿನ್ಗೆ? ಸಾಹೇಬ್ರು ಕರೀತಾರೆ. ಸರಿನಾ? ಅಲ್ಲಲ್ಲ, ಇದು ಬೇರೆ ಇದೆಯಾ? ಗೌರವಸ್ಥರು ಇದೆಲ್ಲ ಹಾಕೋಬಾರ್ದು. ಅಲ್ಲ, ಇದಿಲ್ದೆ ಮನೆಗವರು ತುಂಬಾ ಅವಮಾನ ಆಗ್ಬಿಡುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಹೊಡೆಯಬೇಕಾ ಮರ್ಯಾದೆ ಬೇಕಾ? ಮೆಲ್ಲಿಗೆ ಹೊಡೆಯಬೇಕಾ ಮರ್ಯಾದೆ ಬೇಕಾ? ಆಯ್ತಪ್ಪ, ತಗೋ. ಅಯ್ಯೋ, ಬೇಗ. ಸರ್, ಬಾತ್ರೂಮ್ ನಲ್ಲಿ ಮಂಚದ ಕೆಳಗೆಲ್ಲ ಹುಡುಕ್ತಾ ಯಾರು ಇಲ್ಲ ಸರ್. ಸರಿ, ಬೇಗ ಬಾ. ಬಂದೆ ಸರ್. ನಡಿ. ಚಿಲ್ಕ ಹಾಕೋ. ಹಾಕೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀನಾ? ನಾನೇ. ಸರ್ಕಾರ ನಿನಗೆ ಸಂಬಳ ಕೊಡೋದು ಪೊಲೀಸ್ ಕೆಲಸ ಮಾಡೋಕ, ಇಲ್ಲ ಹುಡುಗಿರ ಹಿಂದೆ ಪೋಲಿ ಅಲಿಯೋದಕ್ಕ? ನಾನು ಪೊಲೀಸ್ ನಿಜ, ಆದ್ರೆ ಪೋಲಿ ಅಲ್ಲ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹಾಗೆ ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ? ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಧೈರ್ಯ ಒಂದಿದ್ರೆ ಸಾಲದು. ಜೊತೆಗೆ ಹೃದಯನೂ ಇರಬೇಕು. ಅದು ನನಗಿದೆ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಮದುವೆ ಅಂತಾದ್ರೆ ನಿಮ್ಮನ್ನೇ ನಾನಾಗೋದು. ತೀರ್ಕ ಕನಸ್ಕೊಂಡ್ರೆ ರಾಜನ್ಗೆ ಏನು ನಷ್ಟ ಇಲ್ಲ. ನೀವು ಒಪ್ಲಿಲ್ಲ ಅಂದ್ರೆ ನಾನು ಬದುಕಲ್ಲ. ಅಷ್ಟು ಮಾಡು, ನನಗೆ ಪೀಡೆ ಬಿಡುಗಡೆ ಆಗುತ್ತೆ, ಭೂಮಿಗೆ ಭಾರನೂ ಕಡಿಮೆ ಆಗುತ್ತೆ. ಇದೇ ನಿಮ್ ನಿರ್ಧಾರನಾ? ಹೌದು. ಸರಿ, ಹಾಗಾದ್ರೆ ನನ್ನ ನಿರ್ಧಾರನ ಕೇಳಿ. ಇವತ್ತು ಸಂಜೆ 3:30 ಒಳಗೆ ಯೂನಿವರ್ಸಿಟಿ ರೈಲ್ವೆ ಟ್ರ್ಯಾಕ್ ಹತ್ರ ಬಂದು ಐ ಲವ್ ಯು ಅಂತ ಹೇಳಬೇಕು. ಇಲ್ಲ 3:45 ಬರೋ ಶತಾಬ್ದಿ ಎಕ್ಸ್ಪ್ರೆಸ್ಗೆ ನಾನು ತಲೆ ಕೊಡ್ತೀನಿ. ಕೊಡು ಹೋಗು. ಸತ್ತ ಮೇಲೆ ಎಲ್ರಿಗೂ ತಿಥಿ ಊಟ ಹಾಕಿಸ್ತೀನಿ. ಸರಿ, ನಾನು ಸಾಯೋದು ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಮಾಡಿ. ಬಾಯ್. ಓಂ ಯಮಧರ್ಮರಾಯ ನಮಃ. ಓಂ ಯಮಧರ್ಮರಾಯ ನಮಃ.
ಓಂ ಯಮಧರ್ಮರಾಯ ನಮಃ. ಓಂ ಯಮಧರ್ಮರಾಯ ನಮಃ. ಅಯ್ಯೋ, ಗಂಟೆ ಬೇರೆ 3:15 ಆಗ್ತಾ ಬರ್ತಾ ಇದೆ. ಇವಳು ಬೇರೆ ಪತ್ತೆ ಇಲ್ಲ. ಒಂದು ವೇಳೆ ನಿಜವಾಗ್ಲೂ ನಾನು ಮಠ ಶಾಬಿಡ್ತೀನಾ? ನನಗೆ ಗೊತ್ತು ಚಿನ್ನ, ನೀನ್ ಬಂದೇ ಬರ್ತೀಯ ಅಂತ. ಎಷ್ಟೇ ಆದ್ರೂ ನಾನು ಡವ್ ಅಲ್ವಾ? ನಾನ್ ಬಂದಿದ್ದು ನಿನ್ನ ಪ್ರೀತಿಸೋಕಲ್ಲ, ಉಗಿದು ಬುದ್ಧಿ ಹೇಳೋಕೆ. ಬುದ್ಧಿ ಯಾರಿಗೆ ಬೇಕಾಗಿದೆ? ಅದು ಊರು ತುಂಬಾ ಸಿಗುತ್ತೆ. ನನಗ್ ಬೇಕಾಗಿರೋದು ನಿನ್ನ ಪ್ರೀತಿ. ನಾನು ಯಾರು ಅಂತ ಗೊತ್ತಾ? ನೀನ್ ಯಾರಾದ್ರೆ ನನಗೇನು? ಕಸ ಗುಡಿಸೋನ್ ಮಗಳಾದ್ರೂ ಆಗಿರೋ, ಕೋಟ್ಯಾಧೀಶ್ವರನ್ ಮಗಳಾದ್ರೂ ಆಗಿರೋ, ಐ ಲವ್ ಯು. ನನಗ್ ಬೇಕಾಗಿರೋದು ನಿನ್ನ ಪ್ರೀತಿ. ರಿಯಲಿ? ನಂಬಿಕೆ ಇದ್ರೆ ಬೇಡ ಬಿಡು. ಅಪ್ ಟ್ರೈನ್ ಆತ ಮ್ಯಾಚ್ ಆತ. ಇಷ್ಟು ದಿವಸ ನಾನು ಹುಡುಕ್ತಾ ಇದ್ದಿದ್ದು ನಿಮ್ಮಂಥವ್ರನ್ನೇ ಕೃಷ್ಣ. ಐ ಲವ್ ಯು. ನಿಜವಾಗ್ಲೂ ಹೇಳ್ತಾ ಇದೀಯಾ? ನಂಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಓ ರಾಧಾ ಮೈ ಡಾರ್ಲಿಂಗ್, ಥ್ಯಾಂಕ್ ಯು ರಾಧಾ, ಥ್ಯಾಂಕ್ ಯು. ಯಾಕೆ, ಏನಾಯ್ತು? ಟ್ರೈನ್ ಬರೋ ಹೊತ್ತಾಯ್ತು, ಬನ್ನಿ. ನಾವು ಗ್ರೀನ್ ಸಿಗ್ನಲ್ ಕೊಡೋವರೆಗೂ ಟ್ರೈನ್ ಬರೋಲ್ಲ. ಯಾಕೆ? ಇಂದಿನಿಂದ ರೈಲ್ವೆ ನೌಕರರ ಮುಷ್ಕರ. ನಮ್ ತಲೆ ಮೇಲೆ ಕರ್ಗ ಕೂರಿಸ್ತೀರಾ? ಇಟ ರಾಧಾಕೃಷ್ಣರ ಮೆಲನ ಆಗೋಯ್ತು. ಮರ್ಯಾದಿಂದ ಪಾರ್ಟಿ ಕೊಟ್ಬಿಡು. ಸಿಗ್ಲಿ ಅದನ್ನ ಬಕ್ರ. ಡ್ರಂಕನ್ ಡ್ರೈವಿಂಗು ಹತ್ತಿರಿ ಟಿಕ್ ಮೇಲೆ ಅವರೇ ಕಾರ್ಡ್ ವಿಚಾರಿಸ್ಕೊಳ್ಳ. ಅಲ್ಲ, ಅಲ್ಲಿಂದ ಅಷ್ಟು ಸಲ ಕರ್ಕೊಂಬಂದು ಲೇಡ್ದರ ಕೈ ಕೊಟ್ಬಿಟ್ಟಲ್ಲ. ಓ, ಕಾಲ ಒತ್ತಿರ ಕೋಪಲ್ಲ, ಕೈಯೆಲ್ಲ ಒತ್ತಲಿ ಸ್ಟಾರ್ಟ್ ಆಗ್ಬಿಡು. ಎಷ್ಟೋ ಕುಡಿದಿದ್ಯಾ ಬದ್ಮಾಶ್? ಓಲೇ ಬದ್ಮಾಶ್ ನನ್ನ ಮಗಳಂತೆ. ಓ, ಇಲ್ ಮಕ್ಳ ಕುಡಿದು ಬಂದ್ಬಿಟ್ಟವ್ರೆ. ಅಲ್ಕ ನನ್ನ ಮಕ್ಕಳು, ನನ್ನ ಮಕ್ಕಳು, ಅಲ್ಕ ನನ್ನ ಮಕ್ಕಳು. ಕುಡ್ದು ಬೈಯಕ್ ನೀನೇನ್ ಚೀಫ್ ಮಿನಿಸ್ಟರ್ ಮಗ ಏನೋ? ಏನಪ್ಪ, ಏನಾರು ಹೋಗಿಬಿಟ್ಟ? ಅಯ್ಯೋ ರಾಮಪ್ಪ ಸಾಹೇಬ್ರು, ಸಾರಿ ಸರ್. ನನಗೆ ಗೊತ್ತು ಯಾವತ್ತೂ ಮುಂಗಪ್ಪ ಜಾಸ್ತಿ. ನನ್ನ ಮಗನೇ, ನೀನ್ ಯಾರ ಮೇಲೂ ಕೈ ಮಾಡಬೇಡ ಅಂತ. ಎಲ್ಲ ನಿನ್ನಿಂದಲೇ ಆಗಿದ್ದು. ನೋಡು ಬೇಡ, ನಿನ್ನಿಂದಲೇ ಆಗಿದ್ದು. ನನ್ನಿಂದ ನೀವ್ ಯಾಕೆ ಕಿತ್ತಾಡ್ತಿದ್ದೀರಾ? ಯಾಕೆ ಸರ್ ಇಷ್ಟೊಂದು ಟೈಟ್ ಆಗ್ಬಿಟ್ಟಿದ್ರ? ಯಾರು ಟೈಟಾ? ಎಲ್ಲ ಲೂಸ್ ಮಾಡ್ಬಿಟ್ರಲ್ಲಪ್ಪ. ಅಯ್ಯೋ, ನಾನು ಯಾವತ್ತಾದ್ರೂ ಕುಡ್ದಿದ್ದ? ದೇವ್ರಲ್ವಾ? ಮನುಷ್ಯನಿಗೆ ಏನಾರ ನೋವಿದ್ರಲ್ಲ ಕುಡಿಯೋದು. ಹೌದು ಸಾರ್, ನೀವ್ ಯಾಕೋ ಮಾತಾಡೋದು ನೋಡಿದ್ರೆ ಮನೇಲಿ ಅಮ್ಮವ್ರಿಗೆ ಏನಾಗಿಲ್ಲ ಕಣ್ರಯ್ಯ, ನನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು. ಅಯ್ಯೋ, ಎಲ್ಲಿಗೆ ಸಾರ್? ಬಳ್ಳಾರಿ ಕಣ್ರಯ್ಯ. ಅಯ್ಯೋ ಕಿಟ, ನಾನೇನಾರ ಬಳ್ಳಾರಿಗೆ ಹೋಗ್ಬಿಟ್ರೆ ಆ ಬಿಸ್ಲಿಗೆ ಸತ್ತೋಗ್ಬಿಡ್ತೀನಿ. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು ಸರ್. ನೀವೆಲ್ಲಾದ್ರೂ ಇರಿ, ಈ ಕಿಟ್ಟನು ದೊಡ್ಡನು ಬರಿಬೇಡಿ ಸರ್. ಒಳ್ಳೇದ್ ಮಾಡ್ಲಿ. ಕಿಟ, ಹೊಸ ಸಾಹೇಬ್ರು ಬತ್ತಿದಂಗೆನೆ ನೀನ್ ಹಾರ ಕೊಟ್ಟು ನಾನ್ ಬೊಕ್ಕೆ ಕೊಟ್ಟು ಚೆನ್ನಾಗಿ ಬೆಣ್ಣೆ ಹಚ್ಚಿ ಬುಟ್ಟಿಗೆ ಹಾಕೊಂಡ್ಬಿಡ್ಬೇಕು. ಬೆಣ್ಣೆ ಹಚ್ಚಿ ಬುಟ್ಟಿಗೆ ಹಾಕೊಳ್ಳೋದನ್ನ ನೀನ್ ನಾನು ಹೇಳ್ಕೊಡ್ತೀಯಾ? ಜಗತ್ ಕಿಲಾಡಿ ನೀನು. ನಿನ್ ಶಿಷ್ಯ ಅಲ್ವಾ ಅನ್ನೋದು? ಕಿಟ, ಹೊಸ ಸಾಹೇಬ್ರು ಬರ್ತಾರೆ ಅಂದ್ರೆ ನೀನ್ ಡೌ ರಾಧಾ ಬತ್ತಾವಳಲ್ಲೋ? ದಡ್ಡ, ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಸರಿಯಾಗಿ ಕಣ್ಬಿಟ್ಟು ನೋಡು. ಹೌದಲ್ಲ ದೊಡ್ಡ? ದೊಡ್ಡ, ಈ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತಾವಳಮ್ಮ ನಂಡು? ಹೆಂಗ್ ಕಾಣ್ತಾವಳೇನು? ಥೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಕಡೆಗೆ ಕಾಣ್ತಾಳ. ಅಯ್ಯೋ ನನ್ ಬಂಗಾರಿ, ದೃಷ್ಟಿ ಆಗ್ತಾ ಇದೆಯಲ್ಲ. ಏನ್ ಬೊಬ್ಬಟ ಕಾಣ್ತಾ ಇದೆಯಾ ಗೊತ್ತಾ ಈ ಡ್ರೆಸ್ ಅಲ್ಲಿ? ಯಾವ ನಾಟಕ ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಬರ್ತಾ ಇದ್ಯಾ? ಅಲ್ಲ, ಫ್ಯಾನ್ಸಿ ಡ್ರೆಸ್ ಇರ್ಬೇಕು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಯಾವ ರಾಧಾ, ಯಾವ ಡ್ರಾಮಾ? ಮೇಲಧಿಕಾರಿಗಳು ಬಂದಾಗ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಸ್ವಾಗತ ಸುಸ್ವಾಗತ ಹೊಸ ಸಾಹೇಬ್ರಿಗೆ. ಯು ಫೂಲ್ಸ್, ಬೋತ್ ಕಮ್ ಇನ್ಸೈಡ್. ಕಿಟ, ನಾನೇನೋ ಬೆಣ್ಣೆ ಹಚ್ಚನ ಅಂತ ಹೋದ್ರೆ ನಮ್ಮನ್ನ ನೋಡಿ ಹಂಗೆ ಗುರಾಯಿಸ್ತಾಳಲ್ಲೋ? ನಿಜವಾಗ್ಲು ಇವಳು ನಿನ್ ಲವರೇನಾ? ಅದೇ ನನಗೂ ಗೊತ್ತಾಗ್ತಿಲ್ಲ ದೊಡ್ಡ. ಅವಳೇ ಇವಳೇ ಅವಳ ಅಥವಾ ಅವಳಿ ಜೋಡಿನಾ? ಸಿನಿಮಾದಲ್ಲಿ ಡಬಲ್ ಆಟಿಗಿದ್ದಾಗೆ. ನೋಡಿ, ಇಲ್ಲಿವರೆಗೂ ನೀವೆಲ್ಲ ಹ್ಯಾಗ್ ನಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ನು ಮೇಲೆ ಎಲ್ಲ ಸರಿಯಾಗಿ ನಡಿಬೇಕು. ಅಶಿಸ್ತು, ಅನ್ಯಾಯ, ಅಕ್ರಮ, ಲಂಚ ತಗೊಳ್ಳೋದು
ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನಾನು ಸಹಿಸೋದಿಲ್ಲ. ಅಂಡರ್ಸ್ಟ್ಯಾಂಡ್? ಮಿಸ್ಟರ್ ಅಣ್ಣಯ್ಯ, ಎಸ್ ಮೇಡಮ್. ನಮ್ಮ ಜ್ಯೂರಿಡಿಕ್ಷನ್ ಅಲ್ಲಿ ನಡೀತಾ ಇರೋ ಎಲ್ಲಾ ಕ್ರೈಮ್ ಆಕ್ಟಿವಿಟೀಸ್ ಡೀಟೇಲ್ಸ್ ನನಗೆ ಬೇಕು. ತಗೊಂಡ್ ಬನ್ನಿ. ಓಕೆ ಮೇಡಮ್. ದುಡ್ಡ ಇವಳು ಡವ್ ಹೌದು ಅಲ್ವ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ. ಹೌದಾ? ಏನು ಅದು? ಬಂದು ಹೇಳ್ತೀನಿ. ಯಾಕ್ರಿ ಒಳ್ಳೆ ಕೋತಿ ತರ ನೋಡ್ತಿದ್ದೀರಾ? ಮೇಡಮ್, ನಿಮಗೆ ಎಡಗಡೆ ಭುಜದ ಮೇಲೆ ಮಚ್ಚೆ ಇದೆಯಾ? ಅಲ್ಲಲ್ಲ, ಒಂದ್ಸಲ ಶರ್ಟ್ ಬಿಚ್ಚಿದ್ರೆ ಅಲ್ಲಲ್ಲ ಮಚ್ಚೆ ಇದ್ರೆ ನನ್ನ ಲವರ್ ರಾಧಾ ಅಂತಾರೆ. ಯು ಸ್ಕೌಂಡರ್, ಗೆಟ್ ಔಟ್. ಸಾರಿ ಮೇಡಮ್. ನಮಸ್ಕಾರ, ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ರೀ. ಒಂದ್ ನಿಮಿಷ. ಕೃಷ್ಣಾಂದಿನಿ ಫೋನ್ ಅಯ್ಯ. ಹಲೋ, ಯಾರು? ಯಾವ ರಾಧಾ ರೇ? ರಾಧಾ ನದಿ, ಸಾರಿ ಕಣೆ, ಈ ಕೃಷ್ಣ ಗೊತ್ತಿರ ನೀನ್ ಒಬ್ಳೆ ರಾಧಾ ಕಣೆ. ಏಯ್, ನಿಂಗೊಂದು ವಿಷಯ ಗೊತ್ತಾ? ನಮ್ಮ ಇನ್ಸ್ಪೆಕ್ಟ್ರು ನೋಡಕ್ ಥೇಟ್ ನಿನ್ನಾಗೆ ಇದಾರೆ ಕಣೆ. ಅವ್ರ ಹೆಸರು ಕೂಡ ರಾಧಾನೆ. ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟು ನಾನು ರಾಧಾ ನನ್ನ ಮಾತು ಕೇಳು. ರಾಧಾ, ಯಾಕೆ ಪುಟ? ಯಾಕಮ್ಮ ಒಂಥರ ಡಲ್ ಆಗಿದ್ಯಾ? ಏನ್ ಸಮಾಚಾರ? ದೊಡ್ಡ, ನಾನು ಡವ್ ಫೋನ್ ಮಾಡಿದ್ಲು ಕಣೋ. ಏನಂತೆ? ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಯಾವ ರಾಧಾ ಅಂತ ಕೇಳ್ಬಿಟ್ಟೆ. ಅಯ್ಯೋ, ಚೆನ್ನಾಗಿ ಎಕ್ಕಿಳಿದಿರ್ತಾಳೆ. ಎಕ್ಕಿಳಿಯದ ಸಾಯಂಕಾಲ ಸಿಗು ಗ್ರಾಚಾರ ಬೆಳೆಸ್ತೀನಿ ಅಂತ ಹೇಳಿದಾಳೆ. ದೊಡ್ಡ, ನೀನು ನನ್ನ ಜೊತೆ ಬಾರ. ನೋಡಮ್ಮ, ಲವ್ ಮಾಡೋದ್ ನೀನು ಕ್ಯಾಕರ್ಸ್ ಮಕ್ಕುತ್ತಮ್ಮ ಉಗಿಸ್ಕೊಳ್ಳೋದಕ್ಕೆ ನಾನಾ? ನಿನ್ ದಮ್ಮಯ್ಯ ಅಂತೀನಿ, ನಾನು ಬಿಟ್ಬಿಡಮ್ಮ. ನಿನ್ ದಮ್ಮಯ್ಯ ಅಂತೀನಿ ನೋಡಮ್ಮ. ಭಯ ಆಗ್ಬಿಟ್ಟಲ್ಲ ನನ್ನ ಮಗ. ಅಯ್ಯೋ, ಏನ್ರಿ ಅಸಹ್ಯ. ಒಂದೇ ನಿಮಿಷ ಕಣೆ, ಮಚ್ಚೆ ನೋಡ್ಬಿಡ್ತೀನಿ. ಮಚ್ಚೆ ನೋಡಕ್ ಬಂದ್ರೆ ಚಚ್ಚಿ ಬಿಡ್ತೀನಿ. ಅಬ್ಬಾ, ಸದ್ಯ ನೀನ್ ಅವಳಲ್ಲ? ನಾನು ಅದನ್ನೇ ಕೇಳ್ತಿರೋದು. ಯಾರು ಅವಳು? ರಾಧಾ, ನಮ್ಮ ಇನ್ಸ್ಪೆಕ್ಟರ್ ಕಣೆ. ನೋಡಕ್ಕೆ ತೇಟ್ ಬಿಲ್ಕುಲ್ ನೀನೇ ಕಣೆ. ನೋಡು, ಇದೇ ಕಣ್ಣು, ಇದೇ ಮೂಗು, ಇದೇ ಗಲ್ಲ, ಇದೇ ನಂಗೊಂದು ಡೌಟ್ ಕಣೆ. ನಿಮ್ಮಪ್ಪ ಏನಾದ್ರು ಸ್ಟೆಪ್ನಿಗೆ ಇಟ್ಕೊಂಡಿದಾರ? ಏನಂದ್ರಿ? ಅಲ್ಲ, ಸುಮ್ಮನೆ ತಮಾಷೆ ಕೇಳ್ದೆ. ನಿಮ್ ಮನಮಾರಕ್ಕೆ ಬೆಂಕಿ ಹಾಕ. ನಮ್ಮಪ್ಪ ಶ್ರೀರಾಮಚಂದ್ರನ್ ಅಂತವ್ರು, ನಿಮ್ ಹಾಗೆ ಹಲ್ಕ ಅಲ್ಲ. ನಿಮ್ಮಪ್ಪ ಶ್ರೀರಾಮಚಂದ್ರ ಆದ್ರೆ ನಾನು ಅವರಪ್ಪ. ಏನು? ದಶರಥನ? ಅವನಿಗೆ 3 ಜನ ಹೆಂಡ್ತಿರು. ಈ ವಿಷಯ ನನ್ಗೆ ಗೊತ್ತೇ ಇಲ್ವೇ? ನಿಮ್ ಮುಖ ನೋಡ್ದಾಗ್ಲೇ ನಾನು ಅನ್ಕೊಂಡೆ ನಿಮ್ದು ನಾಯಿ ಜಾತಕ ಅಂತ. ಈಗ ಕನ್ಫರ್ಮ್ ಆಗೋಯ್ತು. ಬಯ್ಯಗಿದೆ, ಸ್ವಲ್ಪ ಲೆವೆಲ್ ಅಲ್ಲಿ ಬಯ್ಯ. ನನ್ನನ್ನು ಮುಟ್ಬೇಡಿ, ಹೊರಟೋಗಿ. ನನ್ ಮಾತ್ ಕಡೆ, ನಾನು ಅಂತ ನಲ್ಲ ಕಣೆ. ನೀವೇನ್ ಹೇಳಿದ್ರು ನಾನು ನಂಬಲ್ಲ. ಐ ಹೇಟ್ ಯು. ರಾಧಾ.